ನಮಸ್ಕಾರ ಸ್ನೇಹಿತರೆ, ಇವಾಗ ವಿಂಡೋಸ್ 10 ವಿಂಡೋಸ್ 11 ಕನ್ನಡ ಟೈಪ್ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಈ ಜಿಪ್ ಫೈಲ್ ಓಪನ್ ಮಾಡಿ ಡೌನ್ಲೋಡ್ ಆದಮೇಲೆ ಇದರ ನಂತರ ಆ ಸೆಟಪ್ಪನ್ನು ಡಬಲ್ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಕೊಡಿ. ರನ್ ಕೊಡಿ, ಪೂರ ಕಂಪ್ಲೀಟ್ ಆಗುತ್ತೆ. ಎಸ್ ಕೊಡಿ, ಎಸ್ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗಿದೆ. ಫಾಂಟ್ಸ್ ಹೋಗಿದೆ ಅದರಲ್ಲಿ. ಆಮೇಲೆ ನಿಮಗೆ ಅದರಲ್ಲಿ ಅಪ್ಲಿಕೇಶನ್ ಬೇಕಿದ್ದರೆ ನೀವು ಎಕ್ಸ್ಟ್ರಾ ಕಾಪಿ ಮಾಡಿ ಡೆಸ್ಕ್ಟಾಪಲ್ಲಿ ಪೇಸ್ಟ್ ಮಾಡ್ಬೋದು. ಆಮೇಲೆ ಇದು ಇನ್ಸ್ಟಾಲ್ ಆಯ್ತಲ್ಲ, ನೆಕ್ಸ್ಟ್ ನಿಮಗೆ ಮತ್ತೆ ತಿಳಿಸ್ತೀನಿ. ಓಕೆ, ಇವಾಗ ರೀಸ್ಟಾರ್ಟ್ ಕೊಡ್ರಿ. ಸಿಸ್ಟಮ್ ರೀಸ್ಟಾರ್ಟ್ ಆಗಬೇಕು. ಇವಾಗ ನೋಡಿ ಸಾಫ್ಟ್ವೇರ್ ಓಪನ್ ಮಾಡ್ಕೊಳ್ರಿ. ಆಯ್ತಾ? ಓಪನ್ ಮಾಡಿದ ಮೇಲೆ ನಿಮಗೆ ಟ್ಯಾಬ್ ಸಿಗುತ್ತೆ. ಆ ಟ್ಯಾಬಲ್ಲಿ ನೀವು ಟೈಪ್ ಮಾಡಿ, ನಿಮಗೆ ಏನು ಟೆಕ್ಸ್ಟ್ ಬೇಕು ಅದು ಟೈಪ್ ಮಾಡಿ. ನನಗೆ ಕನ್ನಡ ಟೈಪ್ ಮಾಡೋದು ಅಷ್ಟು ಪ್ರಾಕ್ಟೀಸ್ ಇಲ್ಲ, ಆದರೂ ಅದರಲ್ಲಿ ನೋಡಿ ಮಾಡ್ತಾ ಇದ್ದೀನಿ. ಅದು ಪ್ರಾಕ್ಟೀಸ್ ಇರೋರಿಗೆ ಭಾಳ ಈಸಿ ಆಗುತ್ತೆ. ಆದರೂ ಟ್ರೈ ಮಾಡ್ತಾ ಇದ್ದೀನಿ. ಮಾಡಿ ನಿಮಗೆ ಡೆಮೋ ತೋರಿಸ್ತೀನಿ. ಅದನ್ನು ನೀವು ನೋಡಿ ಎಕ್ಸ್ಪ್ಲೇನ್ ಮಾಡಿ ವರ್ಕ್ ಮಾಡಿ, ಈಸಿಯಾಗಿ ವರ್ಕ್ ಆಗುತ್ತೆ. ಇವಾಗ ಅಪ್ಡೇಟ್ ವರ್ಷನ್ ಬಂದಾಗಿಂದ ಕನ್ನಡ ಟೈಪ್ ಮಾಡೋದು ವಿಂಡೋಸ್ 10ನಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ ನುಡಿಯಲ್ಲಿ. ಹಂಗಾಗಿ ಇದು ಎಲ್ಲರಿಗೂ ಸುಲಭ ಆಗಲಿ ಅಂಥೇಳಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆಯ್ತಾ? ಇದನ್ನು ನೋಡಿ ಕ್ಲೀನಾಗಿ ಕಲ್ತ್ಕೊಳ್ಳಿ, ನೀವು ಪ್ರಯತ್ನ ಮಾಡಿ. ಇಲ್ಲಿ ಕಾಪಿ ಮಾಡಿಕೊಡ್ರಿ, Ctrl+C. ಆಮೇಲೆ ಅಪ್ಲಿಕೇಶನಲ್ಲಿ ಓಪನ್ ಮಾಡಿ ಕನ್ನಡ ಫಾಂಟ್ ಸೆಲೆಕ್ಟ್ ಮಾಡಿ. ಇಲ್ಲಿದೆಯಲ್ಲ ಫ್ಲೆಕ್ಸಿ 22 ಓಪನ್ ಆಗ್ತಾ ಇದೆ. ಕಟ್ಟಿಂಗ್ ಸಾಫ್ಟ್ವೇರ್ ಇದು. ಇಲ್ಲಿದೆ ನೋಡಿ, ಕನ್ನಡ ಫಾಂಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಪೇಸ್ಟ್ ಕೊಡಿ. ಅಲ್ಲಿ ಕೆಲವೊಂದು ಫಾಂಟು ಸೆಲೆಕ್ಟ್ ಆಗಲ್ಲ, ಅದಕ್ಕೆ ಕೆಲವೊಂದು ಮಾತ್ರ ಬರ್ತವೆ ಪ್ರಾಪರ್ಲಿ ಫಾಂಟ್ಗಳು. ಅಲ್ಲಿ ನೀವು ಸರ್ಚ್ ಬಾರಲ್ಲಿ ಚೆಕ್ ಮಾಡ್ತಾ ಹೋದರೆ ಫಾಂಟ್ಸು ಕಾಣ್ತಾ ಹೋಗುತ್ತೆ ನಿಮಗೆ. ನೋಡಿ, ಇದೊಂದು ಸೆಲೆಕ್ಟ್ ಆಗಿದೆ ನೋಡಿ, ಇವೆಲ್ಲ ಸೆಲೆಕ್ಟೆಡ್ ಫಾಂಟ್ಸು. ಇದನ್ನು ಈ ಥರ ಎಲ್ಲ ಕಂಟ್ರೋಲ್ ಇದು ಮಾಡಿಕೊಂಡು ಫಾಂಟ್ ಮತ್ತೆ ಹುಡುಕಿ ಸರ್ಚ್ ಮಾಡಿ. ನೋಡಿ, ಇದು ಸೆಲೆಕ್ಟೆಡ್ ಫಾಂಟ್, ಇದೆಲ್ಲ ಬರುತ್ತೆ ಫಾಂಟಲ್ಲಿ. ಇವಾಗ ನಿಮಗೆ ಫಾಂಟ್ಸ್ಗಳು ಚೇಂಜ್ ಮಾಡಿ ತೋರಿಸ್ತೀನಿ. ನೋಡಿ, ಇದು ಕಲರ್ಸು ಇದೆಲ್ಲ ಈ ಥರ ಚೇಂಜ್ ಮಾಡ್ಕೊಳಕ್ಕೆ ಬರುತ್ತೆ. ನೋಡಿ, ಕಾಪಿ ಪೇಸ್ಟ್.
ಮತ್ತು ಬೇರೆ ಫಾಂಟ್ ಸೆಲೆಕ್ಟ್ ಮಾಡಿ ಮತ್ತು ನಿಮಗೆ ತೋರಿಸ್ತೀನಿ ನೋಡಿ. ಫಾಂಟಲ್ಲಿ ಎಂಟ್ರಿ ಕೊಟ್ಟು ನಾವು ಲೆಫ್ಟ್ ಆ್ಯರೋ ಇದೆಯಲ್ಲ ಅದನ್ನು ಪ್ರೆಸ್ ಮಾಡ್ತಾಯಿದ್ದೀನಿ. ಚೇಂಜ್ ಆಗ್ತಾಯಿದೆ ಫಾಂಟ್ಸು. ಅಲ್ಲಿ ನಮಗೆ ಯಾವ್ದು ಇಷ್ಟ ಆಗುತ್ತೆ ಆ ಫಾಂಟು ಎಂಟರ್ ಮಾಡಿ ಸೈಜ್ ಕೊಟ್ಟು ನೆಕ್ಸ್ಟ್ ಕಟ್ಟಿಂಗ್ ಬೇಕಂದರೆ ನೀವು ಕಟ್ಟಿಂಗ್ ಮಾಡ್ಕೋಬೋದು. ಆ ಥರ ಇದೆ. ಇಲ್ಲಿ ಡೈರೆಕ್ಟ್ ಟೈಪ್ ಆಗೋದಿಲ್ಲ ಆ ಥರ. ಅದಕ್ಕೆ ಟ್ಯಾಬ್ ಇದೆಯಲ್ಲ ನೋಡಿ, ಟ್ಯಾಬಲ್ಲೇ ನೀವು ಟೈಪ್ ಮಾಡಿ ಇಲ್ಲಿ ಪೇಸ್ಟ್ ಮಾಡಬೇಕು. ವಿಂಡೋಸ್ 10 ವಿಂಡೋಸ್ 11ಅಲ್ಲಿ ಯಾವುದೇ ಕಾರಣಕ್ಕೂ ಡೈರೆಕ್ಟ್ಲಿ ಟೈಪ್ ಆಗೋದಿಲ್ಲ ಸುಲಭವಾಗಿ. ಇವಾಗ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ನಿಮಗೆ. ಆಯ್ತಾ, ಇಲ್ಲಿ ನೋಡ್ರಿ ಬರ್ತಾ ಇಲ್ಲ. ನೋಡಿ, ಮತ್ತೆ ಬೇರೆ ಯಾವುದಾದ್ರು ಒಂದು ಫಾಂಟ್ ಇದು ಮಾಡ್ತಾ ಇದ್ದೀನಿ. ಇದು ಕ್ಲೋಸ್ ಮಾಡಿ ಮತ್ತೆ ತಿರ್ಗಾ ಓಪನ್ ಮಾಡಬೇಕು. ಓಪನ್ ಆಗಿಲ್ಲ ಅದು. ನೋಡಿ, ಇವಾಗ ಮತ್ತೆ ಓಪನ್ ಮಾಡ್ತಾ ಇದ್ದೀನಿ. ಅಲ್ಲಿ ಐಕನ್ ಕ್ಲಿಕ್ ಮಾಡಿ ನ್ಯೂ ಟ್ಯಾಬ್ ಇರುತ್ತೆ. ನ್ಯೂ ಟ್ಯಾಬಿಗೆ ಓಕೆ ಕೊಡಿ. ಇವಾಗ ನಿಮಗೆ ಏನು ಲೆಟರ್ ಬೇಕೋ ಅದನ್ನು ಟೈಪ್ ಮಾಡ್ಬೋದು. ಇಲ್ಲಿ ನೋಡಿ, ಇವಾಗ ರಾಮ ಅಂತ ಟೈಪ್ ಮಾಡ್ತಾ ಇದ್ದೀನಿ. ರಾಮ ಜಯರಾಮ ಅಂತ. ಇದು ಕೋರಲಲ್ಲಿ ಯಾವ ಥರ ಪೇಸ್ಟ್ ಮಾಡೋದು ಲೆಟರ್ಸು ಟೈಪಿಂಗ್ ಮಾಡಿದ ಮೇಲೆ ಯಾವ ಥರ ಸೆಲೆಕ್ಟ್ ಮಾಡ್ಕೊಂಡು ಅದನ್ನ ಬಗ್ಗೆ ನಾನು ತೋರಿಸ್ತೀನಿ ಇವಾಗ ಇದರಲ್ಲಿ. ಇದನ್ನು ಯೂಸ್ಫುಲ್ ಆಗುತ್ತೆ ನೋಡಿ. ಇದನ್ನು ಯಾಕಂದರೆ ಇವಾಗ ವಿಂಡೋಸ್ 10 ವಿಂಡೋಸ್ 11 ಇರೋದು ಆಪ್ರೇಟಿಂಗ್ ಸಿಸ್ಟಮು. ಅದರಲ್ಲೇ ನಾವು ಪ್ರಯತ್ನ ಮಾಡಿ ಕಲಿಬೇಕಾಗುತ್ತೆ. ಯಾಕಂದರೆ ಓಲ್ಡ್ ವರ್ಷನ್ ಎಲ್ಲ ಇವಾಗ ಸಿಗಲ್ಲ. ಇದರಲ್ಲಿ ನೀವು ಮಾಡ್ಕೊತ ಹೋದರೆ ಪ್ರಾಕ್ಟೀಸ್ ಆಗೇ ಆಗುತ್ತೆ ನಿಮಗೆ. ಈಸಿ ಇದೆ ಇದು. ನೋಡಿ, ಇಲ್ಲಿ ಕನ್ನಡ ಫಾಂಟು ಸೆಲೆಕ್ಟ್ ಮಾಡಬೇಕು. ನೋಡಿರಿ ಬಂತು. ಕನ್ನಡ ಫಾಂಟ್ ಸೆಲೆಕ್ಟ್ ಮಾಡಿ ಪೇಸ್ಟ್ ಕೊಟ್ವಿ. ಕನ್ನಡ ಫಾಂಟ್ಸ್ ಇಲ್ಲಿ ಬಂತು. ಇವಾಗ ಪರ್ಟಿಕ್ಯುಲರ್ ಆಗಿ ಫಾಂಟ್ ಎಲ್ಲ ಫಾಂಟು ಅಲ್ಲಿ ಸೆಲೆಕ್ಟ್ ಆಗಲ್ಲ. ಕೆಲವೊಂದು ಫಾಂಟ್ ಬರ್ತವೆ, ಕೆಲವೊಂದು ಬರೋದಿಲ್ಲ. ಅದಕ್ಕೆ ನೀವು ಫಾಂಟ್ಸ್ ಬೇಕಂದರೆ ನೀವು ಡೌನ್ಲೋಡು ನಮ್ಮ ಹತ್ರ ಇದು ಬೇಕಾದರೂ ಸಿಗುತ್ತೆ, ಬೈ ಮಾಡಬೇಕಾಗುತ್ತೆ ಫಾಂಟ್ಸ್ ಎಲ್ಲ. ಅದರಲ್ಲಿ ಕೆಲವೊಂದು ಸಪೋರ್ಟ್ ಆಗೋ ಫಾಂಟ್ಸ್ಗಳು ಇದ್ದಾವೆ. ನಾರ್ಮಲಾಗಿ ನಿಮಗೆ ಸರ್ಚ್ ಮಾಡಿದರೆ ಸಿಗುತ್ತೆ, ಬಟ್ ಹುಡುಕಬೇಕಾಗುತ್ತೆ ಫ್ರೀ ಫಾಂಟ್ಸ್ ಯಾವ್ಯಾವಿದೆ ಹುಡುಕಿ ಇದು ಮಾಡ್ಕೋಬೇಕಾಗುತ್ತೆ ಸಪೋರ್ಟ್ ಆಗೋವು. ಬಟ್ ಸಿಕ್ಕರೂ ಕೂಡ ಕೆಲವೊಂದು ಸಪೋರ್ಟ್ ಆಗೋಲ್ಲ ಅದರಲ್ಲಿ. ಡಿವೈಡ್ ಮಾಡಿದೆ. ಇದನ್ನು ಡಬಲ್ ಶ್ಯಾಡೋ ಮಾಡ್ತಾಯಿದ್ದೀನಿ ನಾನು ಕಲರು. ಇವಾಗ ನನಗೆ ಎಷ್ಟು ಸೈಜ್ ಬೇಕು ಅಲ್ಲಿ ಸೈಜ್ ನಾವು ಟೈಪ್ ಮಾಡಿ ಇದು ಮಾಡ್ತಾಯಿದ್ದೀನಿ. ಆಯ್ತಾ, ಇವಾಗ ಶ್ಯಾಡೋ ಸೆಲೆಕ್ಟ್ ಮಾಡ್ತೀನಿ. ಇದು ಬ್ಲಾಕ್ ವಿತ್ ಆರೆಂಜ್ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಶ್ಯಾಡೋ ರೆಡಿ ಆಯಿತು. ನಮಗೆ ಇನ್ನೂ ಬೇಕಂದರೆ ಇನ್ನು ಎಕ್ಸ್ಟ್ರಾ ಮಾಡ್ಕೋಬೋದು. ಅದರಲ್ಲಿ ಬ್ರೇಕಪ್ ಅಂತಿದೆ, ಅದನ್ನು ಸೆಲೆಕ್ಟ್ ಮಾಡಿ ಡಿವೈಡ್ ಮಾಡ್ಬೋದು. ಹೊರಗಡೆ ಬರುತ್ತೆ.
ಸಪ್ರೇಟಾಗಿ ಇದನ್ನು ಎಕ್ಸ್ಪೋರ್ಟ್ ಮಾಡಬೇಕಾಗುತ್ತೆ. ಎಕ್ಸ್ಪೋರ್ಟ್ ಮಾಡಿ ಫ್ಲೆಕ್ಸಿಯಲ್ಲಿ ಇಂಪೋರ್ಟ್ ಮಾಡಿ ಕಟಿಂಗ್ ಕೊಡೋದು ಬರುತ್ತೆ ಇದರಲ್ಲಿ. ಎಕ್ಸ್ಪೋರ್ಟ್ ಹೆಂಗೆ ಮಾಡ್ತೀರಂದರೆ CMX ಫಾರ್ಮ್ಯಾಟ್ ಇದೆಯಲ್ಲ, ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ಫಾರ್ಮ್ಯಾಟಲ್ಲಿ ನೀವು ಎಕ್ಸ್ಪೋರ್ಟ್ ಮಾಡಬೇಕು. ಮತ್ತು ಬೇರೆ ಫಾರ್ಮ್ಯಾಟಲ್ಲಿ ಎಕ್ಸ್ಪೋರ್ಟ್ ಮಾಡಿದರೆ ಅಲ್ಲಿ ಇಂಪೋರ್ಟ್ ಆಗಿ ನಿಮಗೆ ಕಟಿಂಗಿಗೆ ಬರಲ್ಲ, ಓನ್ಲಿ JPG ಟೈಪ್ ಕಾಣುತ್ತಷ್ಟೇ, ಬಟ್ ಕಟಿಂಗಿಗೆ ಬರಲ್ಲ ಅದು. ನೋಡ್ರಿ, ಫ್ಲೆಕ್ಸಿ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ಇಂಪೋರ್ಟ್ ತೊಗೋಬೇಕು. ಇಂಪೋರ್ಟ್ ಡೆಸ್ಕ್ಟಾಪಲ್ಲಿ ಪೇಸ್ಟ್ ಮಾಡಿದ್ದೀವಿ, ಡೆಸ್ಕ್ಟಾಪಲ್ಲಿ ಇದೆ ಅದು ನೋಡಿ. ಇಂಪೋರ್ಟ್ ಆಯಿತು. ಇವಾಗ ಕಂಟ್ರೋಲ್ ಎಲ್ಲಾದರೂ ಹೊಡಿಬೋದು ಡೈರೆಕ್ಟ್ ಕಟ್ ಫ್ಲಾಟಿಗೆ ಹೋಗೋಕ್ಕೆ. ಇದನ್ನು ಮಿನಿಮೈಸ್ ಮಾಡಿ. ಇಮೇಜ್ ಆಯ್ತಾ? ಇಲ್ಲಿ ಆಲ್ಸ್ ಕಲರ್ ಸೆಲೆಕ್ಟ್ ಆಗಿದೆ, ಅಲ್ಲಿ ಹೋಗಿ ಆಪ್ಷನಲ್ಲಿ ಅಲ್ಲಿದೆಲ್ಲ ಆಲ್ ಕಲರ್ ಕ್ಲಿಕ್ ಆಗಿರೋದು ಅನ್ಕ್ಲಿಕ್ ಮಾಡಿ ನಮಗೆ ಯಾವ ಕಲರ್ ಬೇಕು ಅದನ್ನು ನಾವು ಕಟಿಂಗ್ ಕೊಡ್ಬೋದು. ಇವಾಗ ಅಲ್ಲಿ ಸೆಂಡ್ ಅಂತ ಕೊಟ್ಟರೆ ಕಟ್ಟಿಂಗ್ ಆಗುತ್ತೆ ಅಷ್ಟೇ. ಇವಾಗ ನೆಕ್ಸ್ಟ್ ಇನ್ನೊಂದು ಚಿಕ್ಕದು ನೇಮ್ ಆದರೂ ಟೈಪ್ ಮಾಡಿ ನಿಮಗೆ ಇನ್ನೊಂದು ತೋರಿಸ್ತೀನಿ ಡೆಮೋ. ನೋಡಿ ಆನ್ ಆಯಿತು, ಸರಿ, ಓಕೆ. ಇಲ್ಲ, ಐಕನ್ ಕ್ಲಿಕ್ ಮಾಡಬೇಕು, ಓಪನ್ ಆಗುತ್ತೆ. ಅಲ್ಲಿ ನ್ಯೂ ಟ್ಯಾಬ್ ಇದೆ, ಅದನ್ನು ಓಕೆ ಕೊಡಬೇಕು. ಇವಾಗ ಟೈಪ್ ಮಾಡ್ಬೋದು. ಯಾರಿಗಾದರೂ ಹೊಸ ಫಾಂಟ್ಸ್ ಏನಾದರೂ ಬೇಕಿದ್ದರೂ ಅಪ್ಡೇಟ್ ಮಾಡಿ ತಿಳಿಸಿ. ನಮ್ಮ ಹತ್ರ ಅವೈಲೇಬಲ್ ಇದೆ. ನಾನು ಎಲ್ಲ ಒಂದು ಕಡೆ ತೆಗೆದಿಟ್ಟಿದ್ದೀನಿ ಫಾಂಟ್ಸ್ಗಳು. ಇದಕ್ಕೆ ಪರ್ಟಿಕ್ಯುಲರಾಗಿ ಸಪೋರ್ಟ್ ಆಗೋಂಥ ಫಾಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ನೆಟ್ಟಲ್ಲಿ ಸರ್ಚ್ ಮಾಡಿದರೂ ಸಿಗುತ್ತೆ ಮೇ ಬಿ. ಅದಕ್ಕಿಂತ ಡಿಫ್ರೆಂಟ್ ಫಾಂಟ್ಸ್ ಬೇಕಂದರೂ ನಮ್ಮ ಹತ್ರ ಅವೈಲೇಬಲ್ ಇದೆ. ಅದನ್ನು ಫಾಂಟ್ಸ್ ಬೇಕಾದರೆ ನೀವು ಪರ್ಚೇಸ್ ಮಾಡ್ಬೋದು. ನೋಡಿರಿ, ಕಾಪಿ ಮಾಡಿದ್ದೀನಿ. ಇವಾಗ ಫ್ಲೆಕ್ಸಿ ಮತ್ತೆ ಓಪನ್ ಮಾಡ್ತಾ ಇದ್ದೀನಿ. ಫಾಂಟ್ ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ, ಶ್ರೀ ಮಾರುತಿ ಪ್ರಸನ್ನ ಅಂತ ಟೈಪ್ ಮಾಡಿದ್ದೀನಿ. ಇದರಲ್ಲಿ ನೋಡಿ, ಈ ಫಾಂಟ್ಸ್ ಎಲ್ಲ ನಮ್ಮ ಹತ್ರ ಅವೈಲೇಬಲ್ ಇದೆ. ಇವೆಲ್ಲ ನ್ಯೂ ಫಾಂಟ್ಸು, ಪರ್ಚೇಸ್ ಮಾಡಬೇಕಾಗುತ್ತೆ ಇವೆಲ್ಲ ಬೇಕಂದರೆ. ಇವು ಫ್ರೀ ವೆಬ್ಸೈಟಲ್ಲಿ ಸಿಗೋದಿಲ್ಲ ನಿಮಗೆ. ಸಿಗ್ತವೆ ನಿಮಗೆ, ಒಂದು 30 ಫಾಂಟ್ಸು 20 ಫಾಂಟ್ಸ್ ಇದೆ ಅದರಲ್ಲಷ್ಟೇ ಫ್ರೀಯಲ್ಲಿ ಸಿಗೋದು. ಅವನ್ನು ಕೂಡ ಯೂಸ್ ಮಾಡ್ಕೋಬೋದು ನಿಮಗೆ ಬೇಕಾದರೆ. ವೆಬ್ಸೈಟಲ್ಲಿ ಸರ್ಚ್ ಮಾಡಿದರೆ ಸಿಗುತ್ತೆ, ಅವೆಲ್ಲ ನೋಡ್ಕೋಬೋದು.
ನಮ್ಮ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲನ್ನು ಶೇರ್ ಮಾಡಿ.